रमेश मरवा ये मरवा ये ನೂತನವಾಗಿ ಪಾಲ್ಗೊಂಡಿದ್ದೇನೆ. ಈಗ ನಮಗೆ ಕಾರ್ಯದರ್ಶಿಯಾದಂಥ ಶ್ರೀ ಚಂದ್ರಶೇಖರ್ ಕೋಳಿಮಠ ಅವರ ಆದೇಶ ಮೇರೆಗೆ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾಧಿಕಾರಿಗಳು ನಮ್ಮ ಸಮಾಜದ ಬಂಧುಗಳಿಗೆ ಈಗ ಎಲ್ಲರನ್ನ ಕೂಡಿ ಇಂದು ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೆ ತುಂಬವಾದ ಧನ್ಯವಾದಗಳು. ಮತ್ತು ಒಂದು ಹಾಸ್ಟೆಲ್ ಬಗ್ಗೆ ಹೇಳಿದ್ದು ಯಾವ ಜಾಬ್ ಇದ್ದದ್ದು ಅದು ಹೇಳಿ ಮತ್ತು ನಿಮ್ಗೆ ಏನು ತೊಂದರೆ ಅಂದ್ರೆ ನಮ್ಗೆ ಸಂಪರ್ಕ 24 hours ಯಾರು ಫೋನ್ ಮಾಡಿ ಮಾತಾಡ್ತೀನಿ. ಅದಕ್ಕೆ ಎಲ್ಲರೂ ಕೂಡಿ ಈ ಸಂಘಟನೆಯನ್ನು ಬಲಿಷ್ಠ ಮಾಡಬೇಕಂತಂದ ನಮ್ಮ ಎಲ್ಲ ಉದ್ದೇಶ ಇದೆ. ಅದಕ್ಕೆ ಎಲ್ಲ ನಮ್ಮ ಬಂಧುಗಳಿಗೆ ನನ್ನ ಜಿಲ್ಲಾಧ್ಯಕ್ಷ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಯಾರ್ಯಾರು ನಾವು ಎಲ್ಲ ನೀವು ಬಿಡ್ತೀವಿ, ನಮ್ಗೆ ನೀವು ಇರ್ತೀರಿ. ಅದಕ್ಕೆ ನಾವು ಇವತ್ತು ನಮ್ಮ ಇಷ್ಟು ಬಂದಿದ್ದಕ್ಕೆ ಭಾಳ ನಮ್ಮ ಭಾಳ ಸಂತೋಷ ಐತಿ. ಯಾಕೆ ಮಣ್ಣು ಹುಡುಗಿ ಕುಡಿದ್ವಿ ನಾವು ಸಂಘಟನೆ ಮಾಡಿದ್ರು. ನಮ್ಮ ಜಿಲ್ಲಾಧ್ಯಕ್ಷ ಮಾಡ್ಯಾರ ಎಲ್ಲರೂ ಈ ಟೈಪ್ ಮಂದಿ ಕುಡಿದಿಲ್ಲ. ಇವತ್ತು ಭಾಳ ಸಂತೋಷವಾಗಿದೆ. ಅದಕ್ಕೆ ನಾನು ಒಂದೇ ವರ್ಷ ಒಳಗೆ ನೆಕ್ಸ್ಟ್ ಮತ್ತೆ ಬೇರೆ ಒಂದು ಜಿಲ್ಲಾಧ್ಯಕ್ಷನ ಒಂದು ನೇಮಕ ಮಾಡಿ ಅವಾಗ ನಿಮ್ಮ ಆಶೀರ್ವಾದ ಚಲೋ ಇದ್ದರೆ, ಯಾಕಂದ್ರೆ ನಮ್ಗೆ ಬಲಿಷ್ಠ ಆಗಿದ್ದರೆ ರಾಜ್ಯಕ್ಕೆ ಕಳಿಸುವಂತ ಎಲ್ಲ ಬೆನಿಫಿಟ್ ಇದೆ. ಅದಕ್ಕೆ ಇಷ್ಟು ಹೇಳಿ ಇನ್ನೇ ಮಾತಾಡ್ಕೋ ಏನಂದ್ರೆ ಈಗ ನಮ್ಮದು ಕಾರ್ಮಿಕರಿಗೆ ಭಾಳ ಸೌಲಭ್ಯ ಇದೆ. ಲೇಬರ್ ಕಾರ್ಡ್ ಇದೆ. ಲೇಬರ್ ಕಾರ್ಡ್ ಕಾರ್ಮಿಕರ ಇಲಾಖೆಯಲ್ಲಿ ಕಾರ್ಮಿಕ ಕಾರ್ಡ್ ಮಾಡಿಕೊಡ್ತಾರೆ. ಅದಕ್ಕೆ ನಮ್ಗೆ ಮದುವೆಗೆ ಪ್ರೋತ್ಸಾಹ ಇದೆ 60,000 ರೂಪಾಯಿ. ಒಳ್ಳೆ ಅವರ ಮಕ್ಕಳು ಹೇಳಿದ್ರೆ 60,000 ರೂಪಾಯಿ ಇದೆ. ಒಳ್ಳೆ ಎಕ್ಸ್ಚೇಂಜ್ ಆದರೆ ಒಳ್ಳೆ ಅವರಿಗೆ ಆಪರೇಷನ್ ಆದರೂ ಅವ್ರಿಗೆ 50,000 ರೂಪಾಯಿ ಪೇಮೆಂಟ್ ಅವರು ಚೆಕ್ ಕೊಡ್ತಾರೆ. ನಿಮ್ಗೆ ಯಾವ ಲೇಬರ್ ಕಾರ್ಡ್ ಇದೆ ಅಂದರೆ ಅದನ್ನು ನಾವು ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದು. 10-20,000 ಕೊಡ್ಕೊಡ್ರಿ, ಎಷ್ಟು ನಾವು ಸಬ್ಮಿಟ್ ಕೊಡ್ರಿ, ಅದನ್ನು ಹೇಳಿ ಮಾಡಿಸ್ಕೊಟ್ಟು ನಮ್ಮ ಜವಾಬ್ದಾರಿ. ಇನ್ನೊಂದು ನಮ್ಮ ST ದೇವಸ್ಥಾನ ಮಕ್ಕಳು ಇರ್ತಲ್ಲ ಅವ್ರಿಗೆ ರೊಕ್ಕ ಕೊಡ್ತಾರೆ. ಹೆಣ್ಮಕ್ಳು ಎಷ್ಟು ಕೊಡ್ತಾರೆ, ಗಂಡು ಮಕ್ಕಳಿಗೆ 3 ಕೊಡ್ತಾರೆ. ಅಂತ ಯಾರು ಮಕ್ಕಳಿದ್ರು ಅವ್ರಿಗೆ 3 ದಿವಸ ತೊಗೊಂಬರ್ರಿ. ಆ ಕೆಲಸ ಅಂತ ಲಿಸ್ಟ್ ಮಾಡ್ಬೇಕಂತಂದ್ರೆ ಅದಕ್ಕೂ ನಾವು ಹೇಳ್ತೀವಿ. ಎಲ್ಲಿ ಅಲ್ಲಿ ರೀತಿ ಅಲ್ಲಿ ನಮ್ಮ ಸಂಘಟನೆ ಇದ್ದೇ ಇರುತ್ತೆ. ನಮ್ಮ JP ಯುವಕರ ಸಂಘಟನೆ ಎಲ್ಲಿ ಅಲ್ಲಿ ರೀತಿ ಆ ಜಾಗದಲ್ಲಿ ನಾವು ನಾನು ಹೇಳ್ತೀವಿ, ಮೂದಾರು ಹೇಳ್ತೀವಿ, ಎಲ್ಲ ಕೈ ಜೋಡಿಸಿ ಈ ಸಂಘಟನೆ ಮಾಡಿದ್ದೀವಿ. ಈಗ ಬಲಿಷ್ಠವಾಗಿ ಮಾಡಬೇಕಂತಂದ್ರೆ ಎಲ್ಲರೂ ನಾವು ವಿಧವಾಗಿದೆ. ಅದಕ್ಕೆ ನಮ್ಮ ಎಲ್ಲ ಲೋಕಲ್ ನಮ್ಮ ವಿಠಲನಾಥ್, ನಮ್ಮ ಮುದ್ದಪ್ಪನಾಥ್, ಸುಗಪ್ಪನಾಥ್, ಮರೇಶ್ನಾಥ್, ದಳಪನ ಎಲ್ಲರೂ ನಮ್ಮ ಬಂಧುಗಳು ಎಲ್ಲ ಇದ್ದಾರೆ. ಎಲ್ಲರಿಗೆ ಕೈ ಜೋಡಿಸಿ ಹೇಳ್ತೀವಿ. ಎಲ್ಲರೂ ಬೇಸಿಗೆ ಹಾಕ್ರಿ. ತಾಲೂಕು ಕಮಿಟಿ ಮಾಡೋದು ನೆಕ್ಸ್ಟ್ ಗ್ರಾಮ ಘಟಕ, ಮುಖ್ಯವಾಗಿ ಗ್ರಾಮ ಘಟಕ ಮಾಡೋದು. ಯಾಕಂದ್ರೆ ಗ್ರಾಮ ಘಟಕವಾಗಿ ಏನು ಇರ್ತದೆ ಅನ್ನೋದು ಅವ್ರು ಬಿಡ್ತಾರೆ. ಗ್ರಾಮ ಘಟಕ ಅಧ್ಯಕ್ಷರಿಗೆ ಅದೊಂದು ಎಲ್ಲರೂ ಸ್ವಲ್ಪ ಮಾಡ್ಬೇಕಂತ ನಮ್ದು ಒತ್ತಾಯ ಇದೆ.
ಇವಾಗ ನಾವು ಹೇಳೋದು ಒಬ್ಬರು ಆಗಬಾರ್ದು. ನಾವು ಜಿಲ್ಲಾಧ್ಯಕ್ಷ ಅಂತಂದ್ರೆ ನಾವು ದೊಡ್ಡದಿದೆಯಲ್ಲ, ಅದಕ್ಕೆ ನಿಮಗೆಲ್ಲ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ನಾವು ಜಿಲ್ಲಾಧ್ಯಕ್ಷ ಆಗಿರ್ತೀವಿ. ಈಗ ನಿಮ್ದು ಏನು ತೊಂದರೆ ಇದ್ದು ಹೇಳಿ ಭಾಳ ಸಹಕಾರ ಮಾಡ್ತೀವಿ ನಾವು. ನಮ್ಮೆಲ್ಲ ಕೈ ಅವಸ್ಥೆ ಮಾಡ್ತೀವಿ ನಾವು. ರಾಷ್ಟ್ರೀಯ ಸಹಾಯ ಏನಿದ್ರಪ್ಪ ಅದು ಸಹಾಯ ಮಾಡ್ತೀವಿ, ಸಹಕಾರ ಮಾಡ್ತೀವಿ. ನಾವು ಒಬ್ಬರೇ ತಿನ್ನೋಲ್ಲ, ಅಕ್ಷರ ತಂದು ಕೊಡೋಲ್ಲ ಅಂತ ಒಂದು ಕೂಡ ಇತ್ತು. ನಾವು ಯುವಕರು ಗೃಹ ಪಂಚಾಯತ್ ಎಲ್ಲ ಹೇಳ್ಬೋದು ನಮ್ಮ ಬಗ್ಗೆ. ಗಾಡಿಗೆ ಹೋಗ್ತೀವಿ, ಡಾಕ್ಟರ್ ಮಾತಾಡ್ತೀವಿ, ಗಾಡಿ ಕೆಲಸ ಕೊಡ್ತೀವಿ, ಕರೆಕ್ಟ್ ಇದು ಮಾಡ್ತೀವಿ. ಅದಕ್ಕೆ ನಮ್ಮ ಬಗ್ಗೆ ಯಾರು ಬರ್ರಿ, ಮಂದಿ ಹೇಳು ತಿಳ್ಕೊಬೇಡಿ. ನಮ್ಮ ಬಗ್ಗೆ ಮಂದಿ ಸುಮಾರು ಬಂದು ಬೀಳಿ ಕೇಳಕ್ಕೆ ಎಲ್ಲರೂ ನೋಡ್ಬೇಕು. ಅವರ ಸುಮಾರು ಬಂದು ನಾನು ಒಂದು ಒಪ್ಕೊಂತೀನಿ. ಅದಕ್ಕೆ ಎಲ್ಲರೂ ನಮಗೆ ಸಹಕಾರ ಮಾಡ್ತೀವಿ. ನಮ್ಮ ಜಿಲ್ಲಾವು ನಾವು ಸಣ್ಣ ಹುಡುಗರು ಮತ್ತು ದೊಡ್ಡವರಲ್ಲ, ಸಣ್ಣ ಹುಡುಗರಾಗಿ ಜಿಲ್ಲಾ ನಮ್ಮ ರಾಜ್ಯ ತುಂಬಿದ್ವಿ ನಾವು. ಬೆಳಗುಂಟ ಹೋಗಿ ಎಲ್ಲರೂ ಅವರೆಲ್ಲ ಎಲ್ಲರೂ ಹೋಗಿ ರಾಜ್ಯ ಬೆಳಗುಂಟ ಹೋಗಿ ಮಾತಾಡಿ, ಇಲ್ಲಿ ಬಂದು ಇಲ್ಲಿ ಮಾತಾಡಿ ರಾಜ್ಯ ಕಮಿಟಿ ಮಾಡಿದ್ರೆ ದೊಡ್ಡ ಮಾತುಗಳು. ಯಾಕಂದ್ರೆ ಸುಲಭ ಯಾವುದಲ್ಲ, ಇಲ್ಲಿ ದಂಡ ಬೆಳೀತಾರೆ. ಬಾಳಿ ಹೋಗಿ ದಂಡ ಬಿದ್ದ ಆ ಸಂಘಟನೆ ಮಕ್ಕಳು ಬಂದು ಎಷ್ಟು ಜಾಸ್ತಿ ಬೆಳೆದಂದ್ರೆ ಫಸ್ಟ್ ಟೈಮ್ ನಾವು ಬಿಡ್ತೀವಿ. ಫಸ್ಟ್ ಟೈಮ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇನ್ನೊಂದು ಕಲ್ಪನೆ ಇಷ್ಟು 19 ಬರ್ತಾ ಮಂದಿ ಇದ್ದಾರೆ. ಅವ್ರ ಕಾರಣಕ್ಕಾಗಿ ಅದಕ್ಕೆ ಬಂದಿಲ್ಲ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಿ ನಾವು ನಿಮಗೆ ಏನು ಮಾಡ್ತೀವಿ, ಏನು ನನ್ನ ಸ್ಪೀಚ್ ಮಾತಾಡಿ ಸುಳ್ಳು ಮಾಡ್ತೀವಿ. ಮೂರಕ್ಕೆ ಉದಾಹರಣೆ ಹೇಳ್ತಾರೆ. ನೀವು ನಿಂತಿದ್ದಾಗ ಅವ್ರ ಬೆಳೆ ಒಳಗೆ ಈಗ ನಾವು ಬೆಳೀತಂದ್ರೆ ಈಗ ಬಾಗಲಕೋಟೆ ಘಟಕದ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ, ಜಿಲ್ಲಾ ಉಪಾಧ್ಯಕ್ಷರಾಗಿ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಕಾರ್ಯದರ್ಶಿಯಾಗಿ ಜಿಲ್ಲಾ ಸಮಿತಿ ವತಿಯಿಂದ ಮತ್ತು ಇಲ್ಲಿ ಬಂದಿರತಕ್ಕಂಥ ಜೆಬಿ ಬಂಧುಗಳಿಂದ ಅವರಿಗೂ ಕೂಡ ತುಂಬುವುದರಿಂದ ಈಗ ಮುಂದಿನದಾಗಿ ಜೊತೆಗೆ ಹೇಳೋದ್ರಿಂದ ಹೇಳ್ತೀನಿ. ಜಿಲ್ಲಾಧ್ಯಕ್ಷರಾಗಿ ಮಂಜುನಾಥ್ ಮಾಧವ್ ಮುಂಗಡೆ, ಜಿಲ್ಲಾ ಉಪಾಧ್ಯಕ್ಷರಾಗಿ